ನಮಸ್ಕಾರ ವೀಕ್ಷಕರೇ, ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಜಯ ಕರ್ನಾಟಕ ಸಂಘಟನೆಯ BN ಜಗದೀಶ್ರವರ ನೇತೃತ್ವದಲ್ಲಿ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಹಾಗೂ ಬೆಂಗಳೂರು ನಗರದ ವಿವಿಧ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಕನಕದಾಸರ ಜಯಂತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು. ದಾಸಶ್ರೇಷ್ಠ ಕನಕ ದಾಸರ ಇವತ್ತು ಜಯಂತಿಯನ್ನು ಜಯ ಕರ್ನಾಟಕ ಸಂಘಟನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡಿದ್ದೇವೆ. ಹಾಗಾಗಿ ಮೊದಲಿಗೆ ಎಲ್ಲರಿಗೂ ಸಹ ಕನಕ ಜಯಂತಿಯ ಶುಭಾಶಯಗಳು. ಈ ನಾಡು ಕಂಡಂಥ ಒಬ್ಬ ದಾರ್ಶನಿಕ ಮಹಾನ್ ವ್ಯಕ್ತಿ ಕನಕದಾಸರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ಉಣಬಡಿಸುವ ಕೆಲಸವನ್ನು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಇಂಥ ಒಂದು ಪುಣ್ಯದ ದಿನ ಪ್ರತಿಯೊಬ್ಬರೂ ಸಹ ಕನಕ ಜಯಂತಿಯಲ್ಲಿ ಪಾಲ್ಗೊಂಡು ಅವರ ಒಂದಷ್ಟು ವಿಚಾರವನ್ನು ಮೆಲುಕು ಹಾಕುವ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲಲ್ಲೇ ತಮ್ಮ ವ್ಯಾಪ್ತಿಯಲ್ಲಿ ಕರ್ನಾಟಕದಾದ್ಯಂತ ಸಂಘಟನೆಯ ಕಾರ್ಯಕರ್ತರು ಸಹ ಕನಕ ಜಯಂತಿಯನ್ನು ತಮ್ಮ ಕಚೇರಿಗಳಲ್ಲಿ, ಮನೆಗಳಲ್ಲಿ ಸಾರ್ವಜನಿಕವಾಗಿ ಆಚರಿಸುವಂಥ ಒಂದು ವಾಡಿಕೆ ನಿರಂತರವಾಗಿ ಬರ್ತದೆ. ಹಾಗಾಗಿ ನನ್ನೆಲ್ಲ ಪ್ರೀತಿಯ ನಾಡ ಜನತೆಗೆ, ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳಿಗೆ ಕನಕ ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸಲಿಕ್ಕೆ ಇಚ್ಛಪಡ್ತೀನಿ. ನಮಸ್ಕಾರ. ನಾಡಿನ ಜನತೆಗೆ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲರ ಆತ್ಮೀಯರು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಜಗದೀಶ್ ಅವರ ನೇತೃತ್ವದಲ್ಲಿ ಜಯ ಕರ್ನಾಟಕ ಕಚೇರಿಯಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋದು ಸಂತೋಷ. 15ನೇ ಶತಮಾನದಲ್ಲಿ ದಾಸಶ್ರೇಷ್ಠ ಕನಕದಾಸರು ಕೊಟ್ಟ ಹಾದಿ, ಕುಲವೆಂದು ಒಡೆದಾಡಿದರೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತೇಳಿ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂಥದ್ದು ಕನಕದಾಸರು. ಕನಕದಾಸರು ದಾಸಶ್ರೇಷ್ಠರಲ್ಲಿ ಕವಿಗಳು ಸಾಕಷ್ಟು ವಿಚಾರಗಳನ್ನ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಮಾನವ ಕುಲ ಒಂದೇ, ಸಮಾನತೆಯಿಂದ ಎಲ್ಲರೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಸಂದೇಶವನ್ನು ಕೊಟ್ಟಂಥ ದಾಸಶ್ರೇಷ್ಠ ಜಯಂತಿಯನ್ನು ಮಾಡ್ತಾ ಇರೋದು ಭಾಳ ಸಂತೋಷ. ಕನಕದಾಸರನ್ನ ಪರಿಚಯ ಆಗಿದ್ದಲ್ಲಿ ಶಾಲೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ಓದ್ಕೊಂಡಿದ್ವಿ ಅಲ್ಪ ಸ್ವಲ್ಪ. ಆದರೆ ಅವರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಿದ್ದು ಡಾಕ್ಟರ್ ರಾಜಣ್ಣ ಅವರು ಅಭಿನಯಿಸಿದಂಥ ಒಂದು ಹಾಡಿದೆಯಲ್ಲ, ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲಿರ ಅನ್ನೋ ಹಾಡು ಅವತ್ತು ನನ್ನ ತಲೆಗೆ ಬಂತು. ಎಲ್ಲ ಒಂದೇ ಜಾತಿ, ಮನುಷ್ಯ ಜಾತಿ ಆಗೋಣ. ಕನಕದಾಸರು ಹೇಳಿದಾಗೆ ಇವತ್ತಿನ ದಿವಸ ಕನಕದಾಸರ ಜಯಂತ್ಯೋತ್ಸವದ ದಿವಸ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಕಚೇರಿಯಲ್ಲಿ ಸೇರಿದ್ದು ನನಗೆ ಮತ್ತೆ ಒಂದು ನಾವೆಲ್ಲ ನಮ್ಮ ಸಿನಿಮಾ ನಟರು, ಅದರಲ್ಲೂ ನಾನು ಎಲ್ಲ ಸಂಘಟನೆ ಅಂದರೆ ನಮ್ಮ ಜಯ ಕರ್ನಾಟಕದ ಎಲ್ಲ ಸಂಘಟನೆಯಲ್ಲೂ ಕೂಡ ನಾನು ಇದ್ದೀನಿ. ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು 532ನೇ ಕನಕದಾಸರ ಜಯಂತ್ಯೋತ್ಸವದ ಎಲ್ಲರ ಶುಭಾಶಯಗಳನ್ನು ಹೇಳುತ್ತಾ, ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಕನಕದಾಸರು ಅವಾಗ ಮಾನವ ಕುಲನ ಹೆಚ್ಚಿಸ್ತಾ ಇದ್ದಾರೆ. ನಮ್ಮದೆಲ್ಲ ಒಂದೇ ಕುಲ, ಆ ಕಸಬಿನಿಂದ ಎಲ್ಲರೂ ಅವರ ಜಾತಿಗಳನ್ನು ಕಂಡಿಡ್ಕೊಂಡಿದ್ರು ಹೊರತು ಕುಲ ಒಂದೇ, ನಮ್ಮದೇ ಬೇರೆ ಯಾವುದು ಕುಲ ಇಲ್ಲ, ಒಂದೇ ಮನುಷ್ಯ ಕುಲ ಅಂತ ಹೇಳ್ತಾರೆ. ಹಾಗೆ ನಾವು ಕನಕದಾಸರನ್ನ ಒಂದು ಭಕ್ತಿಯಿಂದ ನೆಲೆಯನ್ನು ನಾವು ನೋಡ್ಬೇಕಂತ ಹೇಳಿದ್ರೆ ಕೃಷ್ಣ ದೇವಸ್ಥಾನ ಉಡುಪಿಗೆ ಹೋಗ್ಬೇಕು. ಭಕ್ತಿ ಎಲ್ಲಿದೆ ಅಲ್ಲಿ ಕೃಷ್ಣ ಇರ್ತಾನೆ ಅನ್ನೋದಕ್ಕೆ ಕಾರಣ. ಯಾಕಂದರೆ ಮೇಲ್ವರ್ಗದವರೆಲ್ಲ ಕೃಷ್ಣನ ಆ ಕಡೆ ತಿರ್ಸ್ಕೊಂಡ್ಬಂದ, ಇವ್ರು ಭಕ್ತಿಯಿಂದ ಈ ಕಡೆ ಒಂದು ಕನಕನ ಕಿಂಡಿ ಅಂತ ಒಂದು ಈಗೂ ಎಲ್ಲರೂ ನೋಡಿದಾಗ ಹೇಳ್ತಾರೆ ಕನಕನ ಗಿಂಡಿ ಎಲ್ಲಪ್ಪ ಅಂತ ಹೇಳಿದ್ರೆ ಕೃಷ್ಣನ ದೇವಸ್ಥಾನದಲ್ಲಿ ಇದೆ ಅಂತ. ಯಾಕಂದರೆ ಭಕ್ತಿ ಅನ್ನೋದಕ್ಕೆ ಪ್ರಧಾನಕ್ಕೆ ಆ ಕನಕದಾಸರೇ ಒಂದು ಇದು.
ಆ ಕನಕದಾಸರನ್ನ ನೆನ್ಕೊಂಡಾಗ ಕೃಷ್ಣ ನಮಗೂ ಒಲಿಯುತ್ತಾನೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. ಈ ಒಂದು ಸಂದರ್ಭದಲ್ಲಿ ನಾನು ಸರ್ವಜ್ಞರ ಒಂದು ಕುಟುಂಬ ಸಂಘದ ಅಧ್ಯಕ್ಷನಾಗಿ ನಾವು ಯಾರು ಜಾತಿ ಮಾತನಾಡೋದಿಲ್ಲ, ಎಲ್ಲ ನಮ್ಮದು ಒಂದೇ ಮನುಜಗಳು ಅಂತ ಹೇಳ್ಬಿಟ್ಟು ಎಲ್ಲ ಕಲಾವಿದರು ಎಲ್ಲ ಸಮಾಜ ಮುಖಿಗಳೆಲ್ಲ ನಾವು ಸನ್ಮಾನ ಮಾಡ್ತೀವಿ. ಹಾಗೆ ನಾವು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಮಸ್ತ ನಾಡಿನ ಜನತೆಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶ್ರೇಷ್ಠ ದಾಸ ಕನಕದಾಸ ಜಯಂತಿಯ ಶುಭಾಶಯಗಳು.